ಫ್ರೆಂಡ್ಸ್, ಇವತ್ತು ಮನೆಯಲ್ಲೇ ಬ್ರೆಡ್ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಹೇಗೆ ಮಾಡೋಣ ಅಂತ ನೋಡ್ಕೊಂಡು ಬರೋಣ ಬನ್ನಿ. ವೆಲ್ಕಮ್ ಟು ಮೈ ಚಾನಲ್. ಫಸ್ಟಿಗೆ ಒಂದು ಕಡೆ ಇಟ್ಕೊಂಡಿದ್ದೀನಿ. ನಾನು ಗ್ಯಾಸ್ ಅಂಟಿಸ್ಕೊತಾ ಇದ್ದೀನಿ. ಒಂದು 4 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ಸ್ವಲ್ಪ ಎಣ್ಣೆ 1 ಸ್ಪೂನ್ ಜಾಸ್ತಿನೇ ಹಾಕೊಳ್ಳಿ ನೀವು. ಅದು ಉಪ್ಪಿಟ್ಟು ಒಣ ಡ್ರೈ ಇರ್ತದಲ್ಲ. ಎಣ್ಣೆ ಕಾಯಿಲಿ ಸ್ವಲ್ಪ ಚೆನ್ನಾಗಿ. ಸ್ವಲ್ಪ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕೋತಾ ಇದ್ದೀನಿ. ಹಾಕೋತಾ ಇದ್ದೀನಿ. ಒಂದು 5 ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ. ಚಿಕ್ಕ ಮಕ್ಕಳಿದ್ರೆ ಸ್ವಲ್ಪ ಕಮ್ಮಿನೇ ತಗೊಳ್ಳಿ. ಕರಿಬೇವು ಹಾಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಅರ್ಧ ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ. ನೋಡ್ಕೊಂಡು ಹಾಕೋಣ ಉಪ್ಪು. ಆಮೇಲೆ ಚೆನ್ನಾಗಿ ಕೆಂಪಾಗಬೇಕು ಈರುಳ್ಳಿ. ಈಗ ಬೇರೆ ಏನು ಹಾಕೋದು ಬೇಡ. ಬರೀ ಹಸಿಮೆಣಸಿನಕಾಯಿ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಅಷ್ಟೇ ಬೇಕಿರುತ್ತೆ. ಬೇರೆ ಏನೋ ಧನಿಯಾ ಪೌಡ್ರು, ಅಚ್ಚಾರ ಪುಡಿ ಎಲ್ಲ ಏನು ಹಾಕೋದು ಬೇಡ. ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ ನಾನು. ಸ್ವಲ್ಪ ರುಚಿ ಕೊಡೋಕ್ಕೆ ಹಿಂಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಕೆಂಪಾಗಬೇಕು. ಅರ್ಧ ಸ್ಪೂನು ಅರಿಶಿನ ಹಾಕೋತಾ ಇದ್ದೀನಿ. ಮೇನ್ ಕಲರ್ ಕೊಡಕ್ಕೆ ಅರಿಶಿನ ಮಾತ್ರ ಬೇಕು. ಅರಿಶಿನ ಹಾಕೋತಾ ಇದ್ದೀನಿ. ಇದು ಮಾಡುವಾಗ ಮಾತ್ರ ಗ್ಯಾಸ್ ಮಾತ್ರ ತುಂಬಾ ಸಣ್ಣ ಇಟ್ಕೋಬೇಕಾಗುತ್ತೆ. ನಿಮ್ಮ ಮನೇಲಿ ತುಂಬಾ ಬ್ರೆಡ್ ಮಿಕ್ಕಿತ್ತು, ಯಾರ ಗೆಸ್ಟ್ ಬಂದಿದ್ರು ಎತ್ಕೊಂಡ್ ಬಂದಿದ್ರು ಅಂದ್ರೆ ವೇಸ್ಟ್ ಆಯ್ತು. ಏನಪ್ಪ ಇವತ್ತು ನಾಷ್ಟ ಮಾಡೋಣ ಅಂತಂದ್ರೆ ಬ್ರೆಡ್ ಇರುತ್ತಲ್ಲ, ಬ್ರೆಡ್ ಉಪ್ಪಿಟ್ಟು ಮಾಡ್ಕೋಬಹುದು. ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈ ಉಪ್ಪಿಟ್ಟು. ಇವಾಗ ಬ್ರೆಡ್ ಹಾಕೊಳ್ಳೋಣ. ನಾನು ಒಂದು 10 ಬ್ರೆಡ್ ಕಟ್ ಮಾಡಿ ಇಟ್ಕೊಂಡಿನಿ ಈ ಸೈಜು. ನೀವು ಬೇಕಾದ್ರೆ ಕಟ್ ಮಾಡಿಲ್ಲ ಅಂದ್ರೆ ಕೈಲೇನೋ ಎತ್ತಿ ತೆಗಿಬಹುದು. ನೋಡಿ, ಈ ಸೈಜ್ ನಾ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು ಅರಿಶಿನ ಎಲ್ಲ ಹೊಂದ್ಕೋಬೇಕಲ್ವಾ, ಕ್ಲೀನಾಗಿ ಮಿಕ್ಸ್ ಮಾಡೋಣ. ಉಪ್ಪಿಟ್ಟು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ಸ್ವಲ್ಪ ಉಪ್ಪು ನೋಡೋಣ. ಇವಾಗ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಕಂಬಿದ್ದಿದೆ ಉಪ್ಪು. ಇವಾಗ ಸ್ವಲ್ಪ ಕಡಲೆ ಬೀಜ ನಾನು ದಪ್ಪದಾಗೆ ಈ ತರ ಮಿಕ್ಸಿಯಲ್ಲಿ ಹಾಕೊಂಡು ಇಟ್ಕೊಂಡಿದ್ದೆ. ನೀವು ಬೇಕಾದ್ರೆ ಹಸಿ ಕಾಯಿ ತುರಿ ಇಷ್ಟಪಡ್ತಿದ್ರೆ ಮನೆಯಲ್ಲಿ ಹಾಕೋಬಹುದು. ನಾನು ಸ್ವಲ್ಪ ಇದು ಹಾಕೋತಿದ್ದೀನಿ. ಚೆನ್ನಾಗಿರ್ತದೆ ಇದು ಹಾಕಿದ್ರೆ. ನೀವು ಹಾಗೆ ಹಸಿ ಕಾಯಿ ತುರಿದ್ಬಿಟ್ಟು ಹಾಕಿದ್ರು ಚೆನ್ನಾಗಿರ್ತದೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಹಾಕೊಳ್ಳೋಣ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ.
ಇವಾಗ ಬ್ರೆಡ್ ಉಪ್ಪಿಟ್ಟು ರೆಡಿ ಆಗಿದೆ. ಬೌಲಿಗೆ ಹಾಕೋಣ. ನೋಡೋರು ಫ್ರೆಂಡ್ಸ್, ಮನೆಯಲ್ಲೇ ಬ್ರೆಡ್ ಉಪ್ಪಿಟ್ಟು ಹೇಗೆ ಮಾಡೋದಂತ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ.